ಸ್ನೇಹಿತರೆ, ಇಂದಿನ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಲಿದ್ದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ನೀವು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇಂತಹದ್ದೇ ಇಂಪಾರ್ಟೆಂಟ್ ವಿಷಯಗಳನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸ್ನೇಹಿತರೆ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದಲ್ಲಿ ಜಾಬ್ ಕಾಲ್ಫರ್ ಆಗಿರುವಂತದ್ದು. ಸ್ನೇಹಿತರೆ ಇದು ವೆಬ್ಸೈಟ್ ಸ್ಟಾರ್ಟಿಂಗ್ ಅಲ್ಲಿ ಬಿಸಿ ಬರ್ತಾ ಇತ್ತು, ಅಂದ್ರೆ ಚಲನ್ ಜನರೇಟ್ ಆಗ್ತಾ ಇರಲಿಲ್ಲ. ಬಟ್ ಈಗ ತುಂಬಾ ಈಸಿ ಆಗಿದೆ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದಲ್ಲಿ 411 ಕಿರಿಯ ಸ್ಟೇಷನ್ ಪರಿಚಾಲಕ ಮತ್ತು 81 ಕಿರಿಯ ಪವರ್ ಮ್ಯಾನ್ ಕಾಲ್ಫರ್ ಆಗಿರುವಂತದ್ದು. ಹಾಗೂ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ಒಟ್ಟು 2268 ಜಾಬ್ ಕಾಲ್ಫರ್ ಆಗಿರುವಂತದ್ದು. ಸ್ನೇಹಿತರೆ, ಕಿರಿಯ ಪವರ್ ಮ್ಯಾನ್ ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಹುದ್ದೆಗಳ ವರ್ಗೀಕರಣ ನೋಡೋದಾದ್ರೆ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಅಂದ್ರೆ KPTCL ಅಂತ ಹೇಳ್ತೀವಲ್ಲ, ಅದರಲ್ಲಿ ಕಿರಿಯ ಸ್ಟೇಷನ್ ಪರಿಚಾಲಕ ಅಂತ ಕೊಟ್ಟಿರೋದು. ಒಟ್ಟು 380 ಹುದ್ದೆಗಳಿದೆ. ನೀವು ನೋಡ್ತಾ ಇರಬಹುದು, ಕ್ಯಾಸ್ಟ್ ವೈಸ್ ಡಿವೈಡ್ ಮಾಡಿದ್ದಾರೆ. ಹಾಗೇನೆ ಕಿರಿಯ ಪವರ್ ಮ್ಯಾನ್ ಒಟ್ಟು 75 ಹುದ್ದೆಗಳನ್ನ ಕೊಟ್ಟಿದ್ದಾರೆ. ಕ್ಯಾಸ್ಟ್ ವೈಸ್ ಸೇಮ್ ಇದನ್ನು ಕೂಡ ಡಿವೈಡ್ ಮಾಡಿದ್ದಾರೆ. ನೆಕ್ಸ್ಟ್ ಬ್ಯಾಕ್ಲಾಗ್ ಹುದ್ದೆಗಳು ಕೊಟ್ಟಿದ್ದಾರೆ. ಕಿರಿಯ ಸ್ಟೇಷನ್ ಪರಿಚಾಲಕ 31 ಹುದ್ದೆಗಳಾಗಿದ್ರೆ ಕಿರಿಯ ಪವರ್ ಮ್ಯಾನ್ ಹುದ್ದೆ 6 ಆಗಿರುತ್ತೆ. ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯಲ್ಲಿ ಕಿರಿಯ ಪವರ್ ಮ್ಯಾನ್ 618 ಆಗಿದ್ರೆ ಬ್ಯಾಕ್ಲಾಗ್ ಹುದ್ದೆ 288. ನೀವು ಆರಾಮಾಗಿ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಬಹುದು. ಹಾಗೆ ನೆಕ್ಸ್ಟ್ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದಲ್ಲಿ ಕಿರಿಯ ಪವರ್ ಮ್ಯಾನ್ 270, ಬ್ಯಾಕ್ಲಾಗ್ 39 ಇದೆ, ನೋಡ್ತಾ ಇರಬಹುದು. ಹಾಗೆ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಯಲ್ಲಿ ಕಿರಿಯ ಪವರ್ ಮ್ಯಾನ್ 500, ಬ್ಯಾಕ್ಲಾಗ್ 60 ಇರುವಂತದ್ದು. ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯಲ್ಲಿ ಕಿರಿಯ ಪವರ್ ಮ್ಯಾನ್ 415 ಆಗಿದ್ರೆ ಬ್ಯಾಕ್ಲಾಗ್ 34 ಇದೆ. ಹಾಗೆ ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿಯಲ್ಲಿ ಕಿರಿಯ ಪವರ್ ಮ್ಯಾನ್ 15 ಆಗಿದ್ರೆ ಬ್ಯಾಕ್ಲಾಗ್ 29 ಇದೆ. ಯಾವ ಕಂಪನಿಗೆ ನೀವು ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದಿರೋ ಆ ಕಂಪನಿಯನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಒಂದು ಕಂಪನಿಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಸ್ನೇಹಿತರೆ, ಕಿರಿಯ ಸ್ಟೇಷನ್ ಪರಿಚಾಲಕ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬಯಸುವವರು ಅಭ್ಯರ್ಥಿಗಳು ಕವಿಪ್ರನಿನಿ ಅಂದ್ರೆ KPTCL ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಅಭ್ಯರ್ಥಿಗಳು ಒಂದು ಹುದ್ದೆಗೆ ಒಂದು ಅರ್ಜಿಗಿಂತ ಹೆಚ್ಚಿನ ಅರ್ಜಿ ಸಲ್ಲಿಸಿದರೆ ಕೊನೆಯದಾಗಿ ಸಲ್ಲಿಸಿರುವ ಅರ್ಹ ಅರ್ಜಿಯನ್ನು ಮಾತ್ರ ಪರಿಗಣಿಸಲಾಗಿರುತ್ತೆ. ಸ್ನೇಹಿತರೆ, ಅದೊಂದು ನೆನಪಿರಲಿ. ಒಂದಕ್ಕಿಂತ ಜಾಸ್ತಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಡಿ, ಸುಮ್ಮನೆ ವೇಸ್ಟ್ ಆಗುತ್ತೆ. ಅಭ್ಯರ್ಥಿಗಳು ಅರ್ಜಿಯಲ್ಲಿ ತಿಳಿಸಿರುವ ಕಂಪನಿಯ ಆಯ್ಕೆಯು ಅಂತಿಮವಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಹಾಗೆ ಒಂದು ಪಕ್ಷ ನಿಮಗೆ ಕೆಲಸ ಸಿಕ್ಕಿದ್ರಲ್ಲಿ ಅಂದ್ರೆ ಕಿರಿಯ ಸ್ಟೇಷನ್ ಪರಿಚಾಲಕ, ಕಿರಿಯ ಪವರ್ ಮ್ಯಾನ್ ಹುದ್ದೆಗೆ ಆಯ್ಕೆಯಾಗುವ ಅಭ್ಯರ್ಥಿಗಳನ್ನ ರಾಜ್ಯಾದ್ಯಂತ ಕವಿಪ್ರನಿನಿ ಯಾವುದೇ ಕಚೇರಿಗಳ ವ್ಯಾಪ್ತಿಗೆ ಸ್ಥಳ ನಿಯುಕ್ತಿಗೊಳಿಸಬಹುದಾಗುತ್ತೆ. ಅಂದ್ರೆ ಅವರ ಅಂಡರ್ ಅಲ್ಲಿ ಇರುತ್ತೆ. ಯಾವುದೇ ಒಂದು ಸ್ಟೇಷನ್ಗೆ ನಿಮಗೆ ಜಾಬಿಗೆ ಕಳಿಸಬಹುದು ಅಂತ ಹೇಳಿ ನೀವು ರೆಡಿ ಇರಬೇಕು. ವಿದ್ಯುತ್ ಸರಬರಾಜು ಕಂಪನಿಯಲ್ಲಿ ಕಿರಿಯ ಪವರ್ ಮ್ಯಾನ್ ಹುದ್ದೆಗೆ ಆಯ್ಕೆಯಾಗುವ ಅಭ್ಯರ್ಥಿಗಳು ಸಂಬಂಧಪಟ್ಟ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿನ ಅಧಿಕಾರ ವ್ಯಾಪ್ತಿಯಲ್ಲಿ ನಿಯುಕ್ತಿಗೊಳಿಸಲಾಗುತ್ತೆ. ಸ್ನೇಹಿತರೆ, ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ ಭರ್ತಿಯಾಗದೆ ಉಳಿದಿರುವ ಹುದ್ದೆಗಳನ್ನು ಸರ್ಕಾರದಲ್ಲಿ ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಾನುಸಾರ ಬ್ಯಾಕ್ಲಾಗ್ ಹುದ್ದೆ ಎಂದು ಪರಿಗಣಿಸಲಾಗುತ್ತೆ. ಸ್ನೇಹಿತರೆ, ಕಲ್ಯಾಣ ಕರ್ನಾಟಕ ಕೋಟಾದ ಅಭ್ಯರ್ಥಿಗಳು ಮಿಕ್ಕುಳಿದ ವೃಂದದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸಿದ್ದಲ್ಲಿ ಪ್ರತ್ಯೇಕ ಅರ್ಜಿ ಶುಲ್ಕವನ್ನು ಪಾವತಿಸುವುದರ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಸ್ನೇಹಿತರೆ, ಸಂಭಾವನೆ ನೋಡೋದಾದ್ರೆ ಮೊದಲ 3 ವರ್ಷಕ್ಕೆ, ಫಸ್ಟ್ನೇ ವರ್ಷಕ್ಕೆ 17,000 ಮಂತಿಗೆ, 2ನೇ ವರ್ಷಕ್ಕೆ 19,000, 3ನೇ ವರ್ಷಕ್ಕೆ 21,000 ಆ ರೀತಿ ಸಿಗುತ್ತೆ. ವೇತನ ಶ್ರೇಣಿ ನೋಡ್ತಾ ಇರಬಹುದು. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರಬಹುದು 28,000ದಿಂದ ಪರಿಷ್ಕರಣೆ ಆಗ್ತಾ 63,000 ತನಕ ಸಿಗತ್ತೆ ಸ್ಯಾಲರಿ ಸ್ಕೇಲ್ ಅಂತ ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸಲು ಅರ್ಹತೆ ಮತ್ತು ಅಗತ್ಯ ವಿದ್ಯಾರ್ಹತೆ ನೋಡೋದಾದ್ರೆ SSLC ಮಿನಿಮಮ್ ಆಗಿರೋ ಕೇಳಿದ್ದಾರೆ. ಹಾಗೆಯೇ ಮೇಲೆ ತಿಳಿಸಲಾದ ಅಂದ್ರೆ SSLC ವಿದ್ಯಾರ್ಹತೆಯನ್ನು ಹೊರತುಪಡಿಸಿ ಇತರೆ ಯಾವುದೇ ಸಮಾನಾಂತರ ವಿದ್ಯಾರ್ಹತೆಯನ್ನು ನೇಮಕಾತಿಗೆ ಪರಿಗಣಿಸುವುದಿಲ್ಲ ಅಂತ ಹೇಳಿನೂ ಕೊಟ್ಟಿದ್ದಾರೆ. ಅದೊಂದು ನೆನಪಿರಲಿ ಸ್ನೇಹಿತರೆ. ಅಂದ್ರೆ ಈಕ್ವಲೆಂಟ್ ಇದೆ ಅಂತ ಹೇಳಿ ಅರ್ಜಿ ಸಲ್ಲಿಸೋದು ಅದೆಲ್ಲ ಬರಲ್ಲ, ಅದೊಂದು ನೆನಪಿರಲಿ. ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಈ ಮೇಲಿನ ನಿಗದಿತಪಡಿಸಿದ ಶೈಕ್ಷಣಿಕ ವಿದ್ಯಾರ್ಹತೆ ಪರೀಕ್ಷೆ ಬರೆದು ಫಲಿತಾಂಶಕ್ಕೆ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. ಅಂದ್ರೆ ರಿಸಲ್ಟಿಗೆ ಕಾಯ್ತಾ ಇರೋರು ಅರ್ಹರಾಗಿರೋದಿಲ್ಲ ಕೊಟ್ಟಿದ್ದಾರೆ. ಇತರ ಅರ್ಹತೆ ನೋಡೋದಾದ್ರೆ ಕನ್ನಡದಲ್ಲಿ ಓದಲು ಮತ್ತು ಬರೆಯಲು ಜ್ಞಾನ ಹೊಂದಿರಬೇಕು ಅಂತ ಕೊಟ್ಟಿದ್ದಾರೆ. ತೃಪ್ತಿಕರವಾದ ನೇತ್ರ ದೃಷ್ಟಿಯನ್ನು ಹೊಂದಿರಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ತೃಪ್ತಿಕರ ದೇಹದಾಢ್ಯತೆ ಇರಬೇಕು ಅಂತ ಕೊಟ್ಟಿದ್ದಾರೆ. ಕಠಿಣ ಕೆಲಸಗಳಾದ ಗುಂಡಿ ತೆಗೆಯುವುದು, ಗೋಪುರ ಅಥವಾ ಕಂಬ ಹತ್ತುವುದು, ಭಾರವಾದ ವಸ್ತುಗಳನ್ನು ಸಾಗಿಸುವುದು, ತಂತಿಗಳನ್ನು ಅಳವಡಿಸುವುದು, ಕಂಬಗಳನ್ನು ಬದಲಾಯಿಸುವುದು ಇತ್ಯಾದಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಶಕ್ತರಿರಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಸಹನ ಶಕ್ತಿ ಪರೀಕ್ಷೆ ಅರ್ಹತೆ ಗಳಿಸಿರಬೇಕು ಅಂತ ಕೊಟ್ಟಿದ್ದಾರೆ. ಈ ಮೇಲೆ ತಿಳಿಸಿರುವ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಎಲ್ಲಾ ರೀತಿಯಿಂದಲೂ ದೈಹಿಕವಾಗಿ ಸಾಮರ್ಥ್ಯ ಹೊಂದಿರತಕ್ಕದ್ದು ಅಂತಾನು ಕೊಟ್ಟಿದ್ದಾರೆ. ಹುದ್ದೆ ಭರ್ತಿಯನ್ನ ನೋಡೋದಾದ್ರೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಕವಿಪ್ರನಿನಿ ಅಥವಾ ವಿದ್ಯುತ್ ಸರಬರಾಜು ಕಂಪನಿಗಳು
ಇವುಗಳಲ್ಲಿ ಯಾವುದಾದರೂ ಒಂದು ಕಂಪನಿಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ಒಂದು ಹುದ್ದೆಗೆ ಒಂದಕ್ಕಿಂತ ಹೆಚ್ಚಿನ ಅರ್ಜಿ ಸಲ್ಲಿಸಿದಲ್ಲಿ ಕೊನೆಯದಾಗಿ ಅರ್ಜಿ ಸಲ್ಲಿಸಿದ ಅರ್ಹ ಅರ್ಜಿಯನ್ನು ಮಾತ್ರ ಪರಿಗಣಿಸಲಾಗುತ್ತೆ. ಇನ್ನುಳಿದ ಅರ್ಜಿಗಳನ್ನು ಸಲ್ಲಿಸುವ ಅರ್ಜಿ ಶುಲ್ಕವನ್ನು ಯಾವುದೇ ಕಾರಣಕ್ಕೂ ವಾಪಸ್ ಕೊಡೋದಿಲ್ಲ ಅಂತಲೂ ಕೊಟ್ಟಿದ್ದಾರೆ. ಕಿರಿಯ ಸ್ಟೇಷನ್ ಪರಿಚಾಲಕ ಅಥವಾ ಕಿರಿಯ ಪವರ್ಮ್ಯಾನ್ ಹುದ್ದೆಗೆ ಅರ್ಜಿ ಸಲ್ಲಿಸುವಾಗ ಬ್ಯಾಕ್ಲಾಗ್ ಹುದ್ದೆಗಳು ಪ್ರತ್ಯೇಕವಾಗಿ ಅರ್ಜಿಯನ್ನು ಸಲ್ಲಿಸುವ ಅವಶ್ಯಕತೆ ಇಲ್ಲ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಆಯ್ಕೆ ವಿಧಾನ ಬಂದ್ಬಿಟ್ಟು ಸಹನಶಕ್ತಿ ಪರೀಕ್ಷೆ ಕನಿಷ್ಠ 3 ಸ್ಪರ್ಧೆಗಳಲ್ಲಿ ಅರ್ಹತೆ ಹೊಂದಿರುವಂತಹ ಅಭ್ಯರ್ಥಿಗಳನ್ನ SSLC ಅಥವಾ 10ನೇ ತರಗತಿಯಲ್ಲಿ ಪರೀಕ್ಷೆಯ ವಿದ್ಯಾರ್ಹತೆಯಲ್ಲಿ ಗಳಿಸಿರುವ ಶೇಕಡಾವಾರು ಅಂಕಗಳ ಜ್ಯೇಷ್ಠತೆ ಆಧಾರದ ಮೇಲೆ ಕರ್ನಾಟಕ ಸರ್ಕಾರದಲ್ಲಿ ಚಾಲ್ತಿ ಇರುವ ಮೀಸಲಾತಿ ನಿಯಮಗಳನ್ನು ಪಾಲಿಸಿ ಆಯ್ಕೆ ಮಾಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಸಹನಶಕ್ತಿ ಪರೀಕ್ಷೆಯನ್ನ ಈ ಕೆಳಕಂಡಂತೆ ಕೊಟ್ಟಿದ್ದಾರೆ. ವಿದ್ಯುತ್ ಕಂಬ ಹತ್ತುವುದು 8 ಮೀಟರ್ ಎತ್ತರ ಕಡ್ಡಾಯ ಆಗಿರುತ್ತೆ ಇದೊಂದು. ಹಾಗೆ 100 ಮೀಟರ್ ಓಟ 14 ಸೆಕೆಂಡಲ್ಲಿ, ಸ್ಕಿಪ್ಪಿಂಗ್ 1 ನಿಮಿಷಕ್ಕೆ 50 ಬಾರಿ, ಶಾರ್ಟ್ ಪುಟ್ 12 ಪೌಂಡ್ಸ್ ಎಂದು 8 ಮೀಟರ್ ಎಸೆತ 3 ಅವಕಾಶ ಕೊಟ್ಟಿರ್ತಾರೆ. ನಂತರ 800 ಮೀಟರ್ ಓಟ 3 ನಿಮಿಷದಲ್ಲಿ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇದು ಕಿರಿಯ ಸ್ಟೇಷನ್ ಪರಿಚಾಲಕ ಮತ್ತು ಕಿರಿಯ ಪವರ್ಮ್ಯಾನ್ ಹುದ್ದೆಗಳ ಕೆಲಸ ಕಾರ್ಯವು ಕಠಿಣ ಮತ್ತು ಅಪಾಯಕಾರಿಯಾಗಿರುತ್ತೆ. ಆದ್ದರಿಂದ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವ ಸಂದರ್ಭದಲ್ಲಿ ಪರಸ್ಪರ ಸಂವಹನವು ಅಂದರೆ ಕಮ್ಯುನಿಕೇಷನ್ ಅತ್ಯವಶ್ಯಕ ಇರುತ್ತೆ. ಆದ್ದರಿಂದ ಅಂಗವಿಕಲ ಕೋಟಾದಡಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಮಾತನಾಡುವ ಸಾಮರ್ಥ್ಯವನ್ನ ಹೊಂದಿರಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗೇನೆ ಅರ್ಜಿ ಸಲ್ಲಿಸುವ ನಿಗದಿತ ದಿನಾಂಕಗಳು ನೋಡೋದಾದ್ರೆ ಪ್ರಾರಂಭಿಕ ದಿನಾಂಕ 21/10/2024 ಆಗಿದ್ರೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 20/11/2024 ಆಗಿರುತ್ತೆ. ಶುಲ್ಕ ಪಾವತಿಗೆ 25/11/2024 ಆಗಿರುತ್ತೆ. ಅರ್ಜಿ ಶುಲ್ಕ ನೋಡೋದಾದ್ರೆ ಇದು ನಾನ್ ರಿಫಂಡಬಲ್ ಆಗಿರುತ್ತೆ, ವಾಪಸ್ ಕೊಡೋದಿಲ್ಲ. ಸಾಮಾನ್ಯ ಮತ್ತೆ ಇತರೆ ಎಲ್ಲ ಅಭ್ಯರ್ಥಿಗಳಿಗೆ 590 ಪ್ಲಸ್ ಪೋಸ್ಟಲ್ ಚಾರ್ಜಸ್ ಇರುತ್ತೆ. ಒಟ್ಟು 614 ರೂಪಾಯಿ ಆಗುತ್ತೆ. ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 354 ಪ್ಲಸ್ ಪೋಸ್ಟಲ್ ಚಾರ್ಜಸ್ ಸೇರಿ 378 ಆಗುತ್ತೆ. ವಿಕಲಚೇತನ ಅಭ್ಯರ್ಥಿಗಳಿಗೆ ಯಾವುದೇ ಒಂದು ಶುಲ್ಕ ಇರೋದಿಲ್ಲ. ಅಭ್ಯರ್ಥಿಗಳು ಅರ್ಜಿ ಶುಲ್ಕವನ್ನು ಅಂಚೆ ಕಚೇರಿಗಳ ಮೂಲಕ ಪಾವತಿಸಬೇಕಾಗುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ. ವಯೋಮಿತಿ ನೋಡೋದಾದ್ರೆ ಮಿನಿಮಮ್ 18 ವರ್ಷ ಆಗಿರಬೇಕು. ಸಾಮಾನ್ಯ ವರ್ಗದವರಿಗೆ 35 ವರ್ಷ. ಅದೇ ರೀತಿ ಎಲ್ಲ ಕ್ಯಾಟಗರಿಯವರಿಗೆ ಕ್ಯಾಟಗರಿ 2A 2B 3A 3B ಅವರಿಗೆಲ್ಲ 38 ವರ್ಷ ಆಗಿದ್ರೆ, ಪರಿಶಿಷ್ಟ ಜಾತಿ ಪಂಗಡ ಮತ್ತು ಕ್ಯಾಟಗರಿ 1 ಅವರಿಗೆ 40 ವರ್ಷ ತನಕನೂ ಅವಕಾಶ ಇರುತ್ತೆ. ವಯೋಮಿತಿ ಸಡಿಲಿಕೆ ನೋಡೋದಾದ್ರೆ ಮಾಜಿ ಸೈನಿಕರು ಇದ್ರೆ ಒಂದು ಪಕ್ಷ ಅವರಿಗೆ 45 ತನಕನೂ ಅವಕಾಶ ಇರುತ್ತೆ. ಅಂಗವಿಕಲರಿಗೆ 10 ವರ್ಷದವರೆಗೆ ವಯೋಮಿತಿ ಸಡಿಲಿಕೆ ಇರುತ್ತೆ. ವಿಧವೆಯಾಗಿದ್ದಲ್ಲಿ 10 ವರ್ಷನ ವಯೋಮಿತಿ ಸಡಿಲಿಕೆ ಎಂದು ಕೊಟ್ಟಿದ್ದಾರೆ. ವಿವಿಧ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿರುವ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳಿಗೆ 10 ವರ್ಷ ವಯೋಮಿತಿ ಸಡಿಲಿಕೆ ಇರುತ್ತೆ. ಅರ್ಜಿ ಸಲ್ಲಿಸುವ ವಿಧಾನ ಬಂದ್ಬಿಟ್ಟು ಈ ಕೆಳಕಂಡ ಇದ್ದಿದೆಯಲ್ಲ, ಈ ವೆಬ್ಸೈಟ್ ಮೂಲಕ, ಈ ವೆಬ್ಸೈಟ್ ಅಡ್ರೆಸ್ ಕೊಟ್ಟಿದ್ದಾರಲ್ಲ, ಈ ವೆಬ್ಸೈಟ್ ಅಡ್ರೆಸ್ ಮೂಲಕ 20/11/2024 ಅರ್ಜಿಯನ್ನು ಸಲ್ಲಿಸಬಹುದು ಅಂತೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದೇ ರೀತಿ ಇದರಲ್ಲಿ ಹೆಲ್ಪ್ ಲೈನ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಅಂದರೆ ಏನಾದರೂ ನಿಮಗೆ ತಾಂತ್ರಿಕ ಸಮಸ್ಯೆ ಉಂಟಾದಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಈ ಅಡ್ರೆಸ್ಸಿಗೆ ಅಂದರೆ ಈ ಫೋನ್ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಬೆಳಿಗ್ಗೆ 10:30 5 ಗಂಟೆವರೆಗೆ ಫೋನ್ ಮಾಡಿ ವಿಚಾರಿಸ್ಕೋಬಹುದು. ಹಾಗೆ ಶುಲ್ಕ ಪಾವತಿ ವಿಚಾರಣೆ ಮಾಡಬೇಕಂದ್ರೆ ಇದನ್ನು ದೂರವಾಣಿ ಸಂಖ್ಯೆ ಕೊಟ್ಟಿದ್ದಾರೆ. ಅಂದರೆ ಶುಲ್ಕ ಪಾವತಿ ಮಾಡಿ 48 ಗಂಟೆಗಳ ನಂತರ ಇದು ಕನ್ಫರ್ಮ್ ಮಾಡ್ಕೋಬಹುದು, ಅಂದರೆ ಪೇಮೆಂಟ್ ಆಗಿದೆಯಾ ಇಲ್ಲ ಅಂತ ಹೇಳ್ಬಿಟ್ಟು 08022392668 ಈ ನಂಬರಿಗೆ ಫೋನ್ ಮಾಡಿಕೊಂಡು ಕೇಳ್ಕೋಬಹುದು ಪಕ್ಷ ಪೇಮೆಂಟ್ ಕನ್ಫರ್ಮ್ ಆಗಿಲ್ಲ ಅಂದರೆ. ಸ್ನೇಹಿತರೆ, ಈ ಎಲ್ಲ ವಿಷಯಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರೆಲ್ಲ ಅರ್ಹ ಅಭ್ಯರ್ಥಿಗಳಿದ್ದೀರಾ ಎಲ್ಲರೂ ಅರ್ಜಿಯನ್ನು ಸಲ್ಲಿಸಿ ಕೆಲಸನ ನಿಮ್ಮದಾಗಿಸಿಕೊಳ್ಳಿ ಅಂತೇಳಿ ಈ ವಿಡಿಯೋ ಮೂಲಕ ಕೇಳ್ಕೊಡ್ತೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ, ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.